1898ರಲ್ಲಿ ಪ್ಲೇಗ್ ಅನ್ನೋ ಒಂದು ಕಾಯಿಲೆ ನಮ್ಮ ಭಾರತದಲ್ಲೂ ಕೂಡ ತುಂಬಾ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಾ ಇತ್ತು. ಈ ಪ್ಲೇಗ್ ಅನ್ನೋ ಕಾಯಿಲೆಯಿಂದ ಇನ್ಫೆಕ್ಷನ್ಸ್ ಆಗಿ ಎಷ್ಟೋ ಸಾವು ನೋವುಗಳಾಗೋಗಿದೆ. ಈ ಸಮಯಕ್ಕೆ ಬ್ರಿಟಿಷರು ಒಂದು ಸರ್ಕಾರಿ ಹಾಸ್ಪಿಟಲ್ ನ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಇನಾಗ್ರೇಟ್ ಆಗೋದು 1900ರಲ್ಲಿ. ಆ ಸರ್ಕಾರಿ ಆಸ್ಪತ್ರೆ ಬೆಂಗಳೂರಲ್ಲೇ ಇರೋದು. ಅದು ಈಗ್ಲೂ ಕೂಡ ಇದೆ. ಎಷ್ಟೋ ಜನರಿಗೆ ನಾನು ಯಾವ ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿದೆ. ನಾನು ಯಾಕೆ ಇನ್ಫಾರ್ಮೇಶನ್ ಕೊಟ್ಟೆ ಅಂತಂದ್ರೆ, ನಾವು ಆನ್ಲೈನ್ಗೆ ಹೋಗಿ ಟಾಪ್ 10 ಬೆಂಗಳೂರು ಹಾಂಟೆಡ್ ಪ್ಲೇಸಸ್ ಅಂತ ಸರ್ಚ್ ಮಾಡಿದ್ರೆ ಈ ಹಾಸ್ಪಿಟಲ್ ಹೆಸರು ಕೂಡ ಅದರಲ್ಲಿ ನೋಟ್ ಆಗಿದೆ. ಎಷ್ಟೋ ಜೀವಗಳನ್ನ ಉಳಿಸಿರುವಂತ ಆಸ್ಪತ್ರೆಯ ಹೆಸರು ಒಂದು ಹಾಂಟೆಡ್ ಲಿಸ್ಟ್ ಅಲ್ಲಿ ಬರುತ್ತೆ ಅಂತಂದ್ರೆ ಅದಕ್ಕೆ ಒಂದಷ್ಟು ಕಾರಣಗಳಿರಬೇಕು ಅಲ್ವಾ? ಆ ಎಲ್ಲಾ ಕಾರಣಗಳನ್ನ ಕೆದಕ್ತಾ ಹೋಗೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲೋ ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ. ಮೊದಲೇ ಹಾಸ್ಪಿಟಲ್ ತುಂಬಾ ಹಳೇದಾಗಿರೋದ್ರಿಂದ ಅಲ್ಲಿ ಎಷ್ಟೋ ಸಾವು ನೋವುಗಳಾಗೋಗಿದೆ. ಈಗೀಗ ಎಲ್ಲ ನಾರ್ಮಲ್ ಆಗೇ ಇದೆ. ಆದ್ರೆ ಒಂದು ಸಮಯದಲ್ಲಿ ಅಲ್ಲಿರೋ ಸ್ಟಾಫ್ಸ್ಗಳೇ ಎಷ್ಟೋ ವಾರ್ಡ್ಸ್ಗಳಿಗೆ ರಾತ್ರಿ ಹೊತ್ತು ಹೋಗೋದಕ್ಕೆ ತುಂಬಾನೇ ಹೆದರ್ಕೊಳ್ತಾ ಇದ್ರು. ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಆ ರೀತಿಯಾದ ಒಂದು ಭಯಾನಕ ಅನುಭವ ಅಲ್ಲಿ ಆಗ್ತಾನೆ ಇತ್ತು. ಈ ಹಾಸ್ಪಿಟಲ್ ಬೆಂಗಳೂರಿನ ಟಾಪ್ 10 ಹಾಂಟೆಡ್ ಪ್ಲೇಸ್ ಲಿಸ್ಟ್ ಅಲ್ಲಿ ಬರೋದಕ್ಕೆ ಒಂದಷ್ಟು ಭಯಾನಕ ಇನ್ಸಿಡೆಂಟ್ಸ್ಗಳು ನಡೆದಿದೆ. ಆ ಭಯಾನಕ ಇನ್ಸಿಡೆಂಟ್ಸ್ಗಳನ್ನ ಒಂದೊಂದಾಗಿ ಕೇಳ್ತಾ ಹೋಗೋಣ ಬನ್ನಿ. ಒಂದಿನ ಒಬ್ರು ರೋಗಿ ಈ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. ಅವ್ರನ್ನ ನೋಡ್ಕೊಳ್ಳೋಕೆ ಅಂತ ಬಂದಂತ ಸಂಬಂಧಿಕರಿಗೆ ಮಧ್ಯರಾತ್ರಿ ತುಂಬಾನೇ ಹಸುವಾಗತ್ತೆ. ಆ ರೀತಿ ಹಸುವಾದಾಗ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಹೋಟೆಲ್ಗಳಿರುತ್ತೆ. ಆ ಹೋಟೆಲಲ್ಲಿ ಅವ್ರು ಬಿರಿಯಾನಿ ಕಟ್ಟಿಸ್ಕೊಳ್ತಾರೆ. ಆ ಬಿರಿಯಾನಿನ ಕಟ್ಟಿಸ್ಕೊಂಡು ಅವರು ಹಾಸ್ಪಿಟಲ್ ಮುಂದೆ ಇರುವಂತ ಕುತ್ಕೊಳ್ಳೋದಕ್ಕೆ ಅಂತ ಮಾಡಿರ್ತಾರಲ್ವಾ ಬೆಂಚ್, ಆ ಬೆಂಚ್ ಮೇಲೆ ಅದನ್ನ ಇಟ್ಟು ಕೈ ತೊಳ್ಕೊಂಡು ಬರೋಣ ಅಂತ ಹೋಗಿರ್ತಾರೆ. ಹೋಗಿ ಬರುವಷ್ಟರಲ್ಲಿ ಆ ಬೆಂಚ್ ಮೇಲೆ ಇಟ್ಟಂತ ಬಿರಿಯಾನಿ ರೈಸ್ ಕಾಣೆ ಆಗೋಗಿರುತ್ತೆ. ಮೊದಲಿಗೆ ಈ ವಿಷಯ ತುಂಬಾ ಸೀರಿಯಸ್ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತಂದ್ರೆ ಇದಕ್ಕೆ ಬೇರೆ ಏನಾದ್ರೂ ಕಾರಣ ಇರಬಹುದು ಅಂತ. ಆದ್ರೆ ಅವತ್ತು ರಾತ್ರಿ ಆ ಬೆಂಚ್ ಮೇಲೆ ಕೂತಿದ್ದು ಅವರು ಒಬ್ರೆ. ಆ ಜಾಗದಲ್ಲಿ ಬೇರೆ ಯಾರು ಕೂಡ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಅದು ಒಂದು ವಿಷಯ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ, ಆ ಬೆಂಚ್ ಇದ್ದಿದ್ದು ಶವಾಗಾರದ ಮುಂದೆನೆ. ಯಾರಾದ್ರೂ ಆ ಶವಾಗಾರದ ಮುಂದೆ ಇರುವಂತ ಬೆಂಚ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ, ಮುಖ್ಯವಾಗಿ ರೈಸ್ ಐಟಮ್ಸ್, ಅವರು ಒಂದು ಕ್ಷಣ ಆ ಕಡೆ ತಿರುಗಿ ಈ ಕಡೆ ನೋಡೋ ಅಷ್ಟರಲ್ಲಿ ಅವ್ರು ತಂದಿದ್ದಂತ ಕಂಪ್ಲೀಟ್ ರೈಸ್ ಖಾಲಿ ಆಗೋಗಿರ್ತಿತ್ತು. ಇದು ಕೇವಲ ಒಬ್ರಿಗಾಗಿದ್ರೆ ಏನೋ ಆಗೋಗಿದೆ ಅಂತ ಸುಮ್ಮನೆ ಆಗಬಹುದಿತ್ತು. ಆದ್ರೆ ಇದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಅಲ್ಲೇ ಕೆಲಸ ಮಾಡುವಂತ ಸ್ಟಾಫ್ಸ್ಗಳಿಗೂ ಕೂಡ ಆಗಿದೆ. ಹಾಗೆ ಪೇಷಂಟ್ ನ ನೋಡ್ಕೊಳ್ಳೋದಕ್ಕೆ ಅಂತ ಬಂದಂತ ಸಂಬಂಧಿಕರಿಗೂ ಕೂಡ ಆಗಿದೆ. ಅಲ್ಲಿ ಕೆಲವು ಸಿಬ್ಬಂದಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವರ ಪ್ರಕಾರ ಈ ಹಾಸ್ಪಿಟಲ್ ಅಲ್ಲಿ ಒಬ್ಬ ವ್ಯಕ್ತಿ ಅಡ್ಮಿಟ್ ಆಗಿರ್ತಾನೆ. ಅವನ ಆಪರೇಷನ್ ಫೇಲ್ ಆದ್ಮೇಲೆ ಅವನು ಹಸುವಿನಿಂದ ತೀರ್ಕೊಂಡಿದ್ದ ಅನ್ನೋ ಒಂದು ರೆಕಾರ್ಡ್ ಕೂಡ ಆ ಹಾಸ್ಪಿಟಲ್ ಅಲ್ಲಿ ಇರುತ್ತೆ. ಆಗ ಆ ವ್ಯಕ್ತಿಯ ಬಾಡಿಯನ್ನ ನೋಡಿದಂತ ಸಿಬ್ಬಂದಿಗಳು ಈಗ ಈ ಇನ್ಸಿಡೆಂಟ್ಸ್ಗಳೆಲ್ಲ ನಡೀತಾ ಇದ್ದಾಗ ಅದೇ ವ್ಯಕ್ತಿ ಇರಬಹುದು ಅಂತ ಲಿಂಕ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಜನರು ಮಾತಾಡ್ಕೊಳ್ತಾ ಇದ್ದಿದ್ದು ನಿಜಾನೋ ಅಥವಾ ಕಟ್ಟು ಕತೆಗಳೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಒಂದು ನೆಗೆಟಿವ್ ಆತ್ಮ ಇರೋದಂತೂ ಕನ್ಫರ್ಮ್. ಆ ಹಾಸ್ಪಿಟಲ್ ಅಲ್ಲಿ MBBS ಮುಗಿಸಿ ಟ್ರೈನಿಂಗ್ ಅಲ್ಲಿರುವಂತ ವಿದ್ಯಾರ್ಥಿಗಳಿರ್ತಾರೆ. ಆ ವಿದ್ಯಾರ್ಥಿಗಳಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಎಕ್ಸ್ಪೀರಿಯನ್ಸ್ ಏನ್ ಗೊತ್ತಾ? ಹಾಸ್ಪಿಟಲ್ ಅಂತಂದ್ರೆ ಅಲ್ಲಿ 24 ಗಂಟೆ ಕೆಲಸ ಇರುತ್ತೆ. ಅದರಲ್ಲಿ ಟ್ರೈನಿಂಗ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳಿಗೆ ಶಿಫ್ಟ್ ವೈಸ್ ಅವರನ್ನ ಕರೆಸಿ ಟ್ರೈನಿಂಗ್ ಮಾಡ್ತಾ ಇದ್ರು. ಅದೇ ರೀತಿ ನೈಟ್ ಶಿಫ್ಟ್ ಅಲ್ಲಿ ಬರ್ತಿದ್ದಂತ ಒಂದಷ್ಟು ವಿದ್ಯಾರ್ಥಿಗಳಿಗೆ ಈ ಅನುಭವ ಆಗಿತ್ತು. ಒಂದು ಮಧ್ಯರಾತ್ರಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ನೈಟ್ ಶಿಫ್ಟ್ ಟ್ರೈನಿಂಗ್ ಇತ್ತು. ಆ ರೀತಿ ನೈಟ್ ಶಿಫ್ಟ್ ಅಲ್ಲಿ ಇದ್ದವ್ರಿಗೆ ತುಂಬಾ ಟಯರ್ಡ್ ಆದ್ರೆ ಅವರು ಹಾಸ್ಪಿಟಲ್ ಹೊರಗಡೆ ಇರುವಂತ ಒಂದು ಮರದ ಕೆಳಗೆ ಇರುವಂತ ಟೀ ಶಾಪ್ಗೆ ಹೋಗ್ತಾ ಇದ್ರು. ಅದೇ ರೀತಿ ಒಬ್ಬ ಸ್ಟೂಡೆಂಟ್ಗೆ ತುಂಬಾ ಟಯರ್ಡ್ ಅಂತ ಅನ್ಸುತ್ತೆ. ಅವನು ಟ್ರೈನಿಂಗ್ ಅಲ್ಲಿ ಇದ್ದಂತ ಸ್ನೇಹಿತರನ್ನ ಕರ್ಕೊಂಡು ಅವನು ಆ ಮರದ ಕೆಳಗಡೆ ಇರುವಂತ ಟೀ ಶಾಪ್ಗೆ ಹೋಗ್ತಾನೆ. ಎಲ್ರು ಮಾತಾಡ್ತಾ ಹಾಗೆ ಟೀ ತಗೋತಾರೆ. ಈ ಸ್ಟೂಡೆಂಟ್ ಕೂಡ ಟೀನ ತಗೊಂಡು ಆ ಮರದ ಕೆಳಗೆ ಕುತ್ಕೊಳ್ಳೋದಕ್ಕೆ ಅಂತ ಕಟ್ಟೆ ಇರುತ್ತಲ್ವಾ, ಆ ಕಟ್ಟೆ ಮೇಲೆ ಇಟ್ಟು ಒಂದು ಕ್ಷಣ ಅವನ ಸ್ನೇಹಿತರ ಜೊತೆ ಮಾತಾಡ್ತಾ ಇರ್ತಾನೆ. ಮಾತಾಡಿ ತಿರುಗೋ ಅಷ್ಟರಲ್ಲಿ ಆ ಕಟ್ಟೆ ಮೇಲೆ ಇಟ್ಟಂತ ಲೋಟ ಕಂಪ್ಲೀಟ್ ಆಗಿ ಖಾಲಿ ಆಗಿರುತ್ತೆ. ಆ ಕ್ಷಣಕ್ಕೆ ಅಲ್ಲಿದ್ದವ್ರಿಗೆಲ್ಲ ತುಂಬಾನೇ ಗಾಬರಿ ಆಗತ್ತೆ. ಅಷ್ಟು ಬೇಗ ಅದನ್ನ ಯಾರೋ ಒಬ್ಬ ವ್ಯಕ್ತಿ ತಗೊಂಡು ಖಾಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಆ ಟೀ ಚೆಲ್ಲೋಗಿದ್ರು ಕೂಡ ಆ ಗ್ಲಾಸ್ ಕೆಳಗೆ ಬಿದ್ದಿರ್ಬೇಕಾಗಿತ್ತು.
ಆದರೆ ಆ ಗ್ಲಾಸ್ ಹೇಗೆ ಇಟ್ಟಿದ್ನೋ ಅದೇ ರೀತಿ ಇತ್ತು. ಆದರೆ ಆ ಗ್ಲಾಸಲ್ಲಿದ್ದಂಥ ಟೀ ಕಂಪ್ಲೀಟ್ ಆಗಿ ಖಾಲಿ ಆಗಿರುತ್ತೆ. ಯಾವಾಗ ಈ ಇನ್ಸಿಡೆಂಟ್ ನಡೆಯುತ್ತೆ, ಈ ವಿಷಯ ಅವರ ಸ್ಟಾಫ್ಸ್ಗಳು ಎಲ್ರಿಗೂ ಕೂಡ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸ್ಪ್ರೆಡ್ ಆಗ್ತಾ ಇದ್ದಾಗ ಗೊತ್ತಾಗುತ್ತೆ ಇದು ಮೊದಲನೇ ಸಲ ಅಲ್ಲ, ಇದೇ ರೀತಿ ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ, ಆದರೆ ಏನೋ ಆಗಿರಬಹುದು, ನನ್ನ ಭ್ರಮೆ ಇರಬಹುದು ಅಂತ ಅವರೆಲ್ಲರೂ ಸುಮ್ಮನೆ ಇರ್ತಾರೆ. ಯಾವಾಗ ಈ ವಿದ್ಯಾರ್ಥಿಯ ವಿಷಯ ಬಂತು ಆಗ ಅವರೆಲ್ಲರೂ ಕೂಡ ಈ ರೀತಿ ನನಗೂ ಆಗಿದೆ ಅಂತ ಅವರ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ತಾರೆ. ಮೇಜರ್ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಅದೇ ಹಾಸ್ಪಿಟಲ್ನ ಸ್ಟಾಫ್ಗೂ ಕೂಡ ಒಂದ್ಸಲ ಆ ಟೀ ಶಾಪ್ ಹತ್ರ ಹೋಗಿ ಆ ಕಟ್ಟೆ ಮೇಲೆ ಟೀ ಇಟ್ಟಾಗ ಅವನ ಪಕ್ಕ ಯಾರೋ ಇದ್ದಾರೆ ಅನ್ನೋ ಒಂದು ಅನುಭವ ಆಗ್ತಿತ್ತಂತೆ. ಅವನು ಕೂಡ ಮಾತಾಡ್ತಾ ಇದ್ದು ಒಂದು ಕ್ಷಣ ಆ ಕಡೆ ತಿರುಗಿ ನೋಡಿದ್ರೆ ಆ ಟೀ ಖಾಲಿ ಆಗಿರುತ್ತೆ. ಹಾಗೆ ಅವನಿಗೆ ಯಾರೋ ಅವನ ಪಕ್ಕ ನಿಂತ್ಕೊಂಡು ಟೀ ಕುಡಿದ್ರೆ ಯಾವ ರೀತಿ ಸೌಂಡ್ ಬರುತ್ತೋ ಆ ರೀತಿ ಸೌಂಡ್ ಕೂಡ ಕೇಳಿಸಿರತ್ತೆ. ಅವತ್ತು ತುಂಬ ಕತ್ಲಿರುತ್ತೆ. ಅಷ್ಟು ಕತ್ಲಲ್ಲಿ ಯಾರೂ ಇಲ್ಲದೆ ಇರುವಂಥ ಸಮಯದಲ್ಲಿ ಆ ಟೀ ಹೇಗೆ ಖಾಲಿ ಆಯಿತು ಅಂತ ಅವನಿಗೆ ತುಂಬ ಶಾಕ್ ಆಗುತ್ತೆ. ಆ ಶಾಕಲ್ಲಿ ಅವನ ತಲೆ ಮೇಲೆ ಎತ್ತಿ ಮರದ ಕಡೆ ನೋಡಿದಾಗ ಆ ಮರದಲ್ಲಿ ಇವನನ್ನೇ ಯಾರೋ ದಿಟ್ಟಿಸಿ ನೋಡುವಂಥ ಒಂದು ಭಯಾನಕ ಅನುಭವ ಅವನಿಗವತ್ತಾಗಿತ್ತು. ಆ ಆಕೃತಿ ಅವನಿಗೇನು ಕಾಣಿಸ್ತೋ ಅದು ಕಂಪ್ಲೀಟ್ ಆಗಿ ಮನುಷ್ಯನ ರೀತಿನೇ ಇತ್ತು. ಅದು ಮರದ ಮೇಲಿಂದ ಇವನನ್ನೇ ನೋಡ್ತಾ ಇತ್ತು ಅಂತ ಆ ವ್ಯಕ್ತಿ ಹೇಳ್ಕೊಳ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಅದು ನಿಲ್ಲೇ ಇಲ್ಲ. ನೈಟ್ ಶಿಫ್ಟ್ ಕೆಲಸ ಮಾಡುವಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಪದೇ ಪದೇ ಅದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಅದರಿಂದ ಅಲ್ಲಿ ಹೋಗೋದಕ್ಕೆ ತುಂಬಾ ಜನ ಹೆದರ್ಕೊಳ್ತಾ ಇದ್ರು. ಈಗ ಹೇಳ್ತಿರುವಂಥ ಇನ್ಸಿಡೆಂಟ್ ಮುಖ್ಯವಾಗಿ ಆ ಹಾಸ್ಪಿಟಲ್ನ ಸೆಕ್ಯೂರಿಟಿ ಗಾರ್ಡ್ಸ್ ನೋಟಿಸ್ ಮಾಡಿರುವಂಥದ್ದು. ಮಧ್ಯರಾತ್ರಿ ಸಮಯಕ್ಕೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಸೇಫ್ಟಿ ಪರ್ಪಸ್ಗೆ ಅಂತ ಕಾರಿಡಾರಲ್ಲಿ ಒಂದಷ್ಟು ಸಲ ವಾಕ್ ಮಾಡ್ತಾ ಇರ್ತಾರೆ. ಆ ರೀತಿ ವಾಕ್ ಮಾಡಿದಾಗ ಈ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಮಯ ಸುಮಾರು 1 ಗಂಟೆ ಮೇಲಾಗಿರುತ್ತೆ. ಅವತ್ತು ರಾತ್ರಿ ಹೀಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ವಾಕ್ ಮಾಡ್ತಾ ಇದ್ದಾಗ ಆ ವ್ಯಕ್ತಿಗೆ ಕಾರಿಡಾರಲ್ಲಿ ಯಾವುದೋ ಒಂದು ಹೆಂಗಸು ನಿಂತ್ಕೊಂಡಿರೋದು ಕಾಣಿಸುತ್ತೆ. ಆ ಹೆಂಗಸು ಸಾಮಾನ್ಯವಾಗಂತೂ ಇರಲಿಲ್ಲ, ಅವಳು ತುಂಬ ಭಯಾನಕವಾಗಿದ್ಲು. ಅವಳು ಸ್ವಲ್ಪ ದೂರದಲ್ಲಿದ್ದರೂ ಕೂಡ ಅವಳ ಕಣ್ಗಳು ಹೊಳಿತಾ ಇದ್ವು. ಅವಳ ಮುಖ ಒಂಥರ ವಿಕಾರವಾಗಿತ್ತು. ಜೊತೆಗೆ ಅವಳು ಕೂದಲು ತುಂಬ ಕೆದರಿತ್ತು. ಅವಳನ್ನು ನೋಡೋದಕ್ಕೆ ಸಾಮಾನ್ಯ ಮನುಷ್ಯರ ರೀತಿ ಅವಳು ಕಾಣಿಸ್ತಾನೆ ಇರಲಿಲ್ಲ. ತುಂಬ ವಿಚಿತ್ರವಾಗಿದ್ಲು. ಈ ರೀತಿ ಆ ಸೆಕ್ಯೂರಿಟಿ ಗಾರ್ಡ್ ಯಾವಾಗ ನೋಡ್ತಾರೆ ಆ ಕ್ಷಣಕ್ಕೆ ಅವ್ರಿಗೆ ತುಂಬ ಭಯ ಆಗ್ಬಿಡುತ್ತೆ. ಅದಾದಮೇಲೆ ಈ ವಿಷಯನೂ ಕೂಡ ತುಂಬ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೆಕ್ಯೂರಿಟಿ ಗಾರ್ಡ್ಸ್ಗಳು ಈ ವಿಷಯದಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಕೊಡ್ತಾರೆ. ಪದೇ ಪದೇ ಎಷ್ಟೋ ಸೆಕ್ಯೂರಿಟಿ ಗಾರ್ಡ್ಸ್ಗಳಿಗೆ ಮಧ್ಯರಾತ್ರಿ ಆ ಹೆಂಗಸು ಕಾಣಿಸ್ಕೊಳ್ತಾ ಇದ್ಲು. ಆ ಹೆಂಗಸು ಕಾಣಿಸ್ಕೊಂಡಾಗ ಇವರೇ ಹೆದರ್ಕೊಂಡು ಆ ಕಡೆಗೂ ಹೋಗ್ತಾ ಇರಲಿಲ್ಲ. ಹೀಗೆ ಒಂದು ಮಧ್ಯರಾತ್ರಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹಾಗೆ ಕಾರಿಡಾರ್ ಅಲ್ಲಿ ವಾಕ್ ಮಾಡ್ತಾ ಇದ್ದಾಗ ಒಂದು ವಾರ್ಡ್ನ ಮುಂದೆ ಒಂದು ಹೆಂಗಸು ನಿಂತಿರೋದು ಕಾಣುತ್ತೆ. ಆವಾಗ ಆ ವ್ಯಕ್ತಿ ಡೌಟಲ್ಲಿ ಹೋಗಿ ಆ ಹೆಂಗಸನ್ನ ನೋಡಿದಾಗ ಅದು ಅದೇ ಹೆಂಗಸು. ಇವ್ರು ಯಾರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೋ ಅದೇ ಹೆಂಗಸು. ತುಂಬ ಧೈರ್ಯ ಮಾಡಿ ಯಾಕಮ್ಮ ಇಲ್ಲಿ ನಿಂತಿದ್ಯಾ ಇಷ್ಟೊತ್ತಲ್ಲಿ ಅಂತ ಕೇಳೇ ಬಿಡ್ತಾರೆ. ಆಗ ಆ ಹೆಂಗಸು ಜೋರಾಗಿ ಓಡೋದಕ್ಕೆ ಶುರು ಮಾಡಿಬಿಡ್ತಾಳೆ. ಅವಳು ಕಾರಿಡಾರಲ್ಲಿ ಓಡ್ತಾ ಶವಾಗಾರದ ಮುಂದೆ ಹೋಗಿ ಕಾಣೆಯಾಗಿ ಹೋಗ್ತಾಳೆ. ಆ ಸಮಯಕ್ಕೆ ಆ ಸೆಕ್ಯೂರಿಟಿ ಗಾರ್ಡ್ ಅವಳಿಂದನೇ ಫಾಲೋ ಮಾಡಿದ್ರು ಕೂಡ ಅವಳು ಹೋದಂಥ ಸ್ಪೀಡಲ್ಲಿ ಫಾಲೋ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗೆ ಅವಳು ಎಸ್ಕೇಪ್ ಆಗೋದಕ್ಕೂ ಕೂಡ ಯಾವ ದಾರಿನೂ ಕೂಡ ಇರಲಿಲ್ಲ. ಅಲ್ಲಿದ್ದಂಥ ಎಲ್ಲ ಜಾಗದಲ್ಲೂ ಅಬ್ಸರ್ವ್ ಮಾಡ್ತಾರೆ, ಆದರೆ ಆ ಹೆಂಗಸು ಕಾಣಿಸೋದೇ ಇಲ್ಲ. ಆ ಹೆಂಗಸು ಕಾಣೆ ಆಗೋಗಿರ್ತಾಳೆ. ಏನಿದು ಈ ರೀತಿ ಆಗ್ತಿದೆ ಅಂತ ತುಂಬ ತಲೆ ಕೆಡಿಸ್ಕೊಳ್ತಾರೆ. ಇದೆಲ್ಲ ರಿಪೀಟ್ ಆಗ್ತಾ ಇದ್ದಾಗ ಎಷ್ಟೋ ವಾರ್ಡ್ಗಳಿಗೆ ಮಧ್ಯರಾತ್ರಿ ಯಾರನ್ನು ಅಲೋ ಕೂಡ ಮಾಡ್ತಾ ಇರಲಿಲ್ಲ. ಅದನ್ನ ಕ್ಲೋಸ್ ಮಾಡಿಬಿಡ್ತಾ ಇದ್ರು. ಬೆಳಗಿನ ಜಾವ ಓಪನ್ ಮಾಡ್ತಾ ಇದ್ರು. ಯಾರಿಗೆಲ್ಲ ಈ ಎಕ್ಸ್ಪೀರಿಯನ್ಸ್ ಆಗಿದೆ, ಆ ಹೆಂಗಸು ಮಧ್ಯರಾತ್ರಿ ಕಾಣಿಸ್ಕೊಂಡಿದ್ದಾಳೆ, ಅದನ್ನ ನೋಡಿದಂಥ ಸ್ಟಾಫ್ಸ್ಗಳು ಹೇಳ್ತಾರೆ ಅದೇ ರೀತಿಯಾದ ಒಬ್ಳು ಹೆಂಗಸು ತನ್ನ ಮಗುನ ತಗೊಂಡು ಇದೇ ಹಾಸ್ಪಿಟ್ಲ್ಗೆ ಕೆಲವು ವರ್ಷಗಳ ಹಿಂದೆ ಬಂದಿದ್ಲು. ಆ ಮಗು ತೀರೋದಾಗ ಅವಳು ತುಂಬಾ ನೋವಿಂದ ಕೊರಗ್ತಾ ಇದ್ಲು. ಕೊರಗ್ತಾ ಊಟ ನಿದ್ದೆ ಇಲ್ದೆ ತೀರ್ಕೊಂಡಿದ್ಲು ಅಂತ ಮಾತಾಡ್ಕೊಳ್ತಾರೆ. ಈ ಎರಡು ವಿಷಯಕ್ಕೆ ಲಿಂಕ್ ಮಾಡಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಒಂದು ಹೆಂಗಸು ವಿಚಿತ್ರವಾಗಿ ಕಾಣಿಸ್ಕೊಂಡಿದ್ದಂತೂ ಕನ್ಫರ್ಮ್. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸಸ್ಗಳು ತುಂಬ ಜನರಿಗಾಗಿದೆ. ಆದರೆ ಅಲ್ಲಿದ್ದಂಥ ಸ್ಟಾಫ್ಸ್ಗಳಿಗೆ ರಿಪೀಟೆಡ್ಲಿ ಆದಾಗ ಅವರು ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿ ಈ ಒಂದು ಹಾಸ್ಪಿಟಲ್
ಟಾಪ್ 10 ಲಿಸ್ಟ್ಗೆ ಬರೋದಕ್ಕೆ ಕಾರಣ ಆಯ್ತು. ಯಾವಾಗ ಇದೆಲ್ಲ ರಿಪೀಟೆಡ್ಲಿ ಆಗ್ತಾ ಇತ್ತೋ ಆಗ ಅಲ್ಲಿದ್ದಂತ ಸಿಬ್ಬಂದಿ ಯಾರಿಗೂ ಕೂಡ ಮಧ್ಯರಾತ್ರಿ 1 ಗಂಟೆಯಿಂದ 3 ಗಂಟೆ ಒಳಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರ್ಲಿಲ್ಲ. ಆ ಸಮಯ ಏನಿದೆಯಲ್ಲ 1 ಗಂಟೆಯಿಂದ 3 ಗಂಟೆ, ಅದನ್ನ ಡೆವಿಲ್ ಹಾರ್ ಅಂತಾನೆ ಕರೀತಾ ಇದ್ರು. ಇಷ್ಟೆಲ್ಲ ನಡೆದಿರುವಂತ ಹಾಸ್ಪಿಟಲ್ ಅಲ್ಲಿ ಬೆಳಗಿನ ಜಾವ ಈಗಲೂ ಕೂಡ ತುಂಬಾ ಜನ ಬರ್ತಾರೆ, ಆದರೆ ರಾತ್ರಿ ಹೊತ್ತು ಅಷ್ಟೇ ಸೈಲೆನ್ಸ್ ಇರುತ್ತೆ. ಆ ಕಂಪ್ಲೀಟ್ ಬಿಲ್ಡಿಂಗ್ ಬ್ರಿಟಿಷ್ ಕಾಲದ ಬಿಲ್ಡಿಂಗ್ ಆಗಿರೋದ್ರಿಂದ ಅಲ್ಲಿ ಒಂದೊಂದು ಜಾಗಕ್ಕೆ ಹೋಗೋದಕ್ಕೆ ಕೂಡ ತುಂಬಾ ಭಯ ಆಗುತ್ತೆ. ಇನ್ನು ರಾತ್ರಿ ಹೊತ್ತು ಕೇಳಬೇಕಾ? ಈಗ ನಾನು ಅದೇ ಹಾಸ್ಪಿಟಲ್ ಅಲ್ಲಿ ಒಬ್ಬ ಪೇಷಂಟ್ಗಾದಂತ ಒಂದು ಹಾರರ್ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ರಘು ಇವನು ಮೂಲತಃ ಬೆಂಗಳೂರವನೇ. ಒಂದು ದಿನ ಹೀಗೆ ಅವನು ಬೆಳಗಿನ ಜಾವ ಕೆಲಸಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅವ್ನಿಗೆ ಯಾಕೋ ತುಂಬ ಟಯರ್ಡ್ ಆಗ್ತಾ ಇರುತ್ತೆ. ಹಾಗೆ ಕೆಲಸಕ್ಕೂ ಕೂಡ ಹೋಗ್ತಾನೆ, ಅಲ್ಲಿ ಕುತ್ಕೊಂಡು ಅವನಿಗೆ ಕೆಲಸ ಮಾಡೋದಕ್ಕೂ ಆಗ್ತಿರೋದಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಅವ್ನು ವಾಪಸ್ ಮನೆಗೆ ಹೋಗೋಣ ಅಂತ ಮನೆಗೆ ವಾಪಸ್ ಹೋಗ್ತಾ ಇರಬೇಕಾದ್ರೆ ಅವನಿಗೊಂದು ಬೈಕ್ ಆಕ್ಸಿಡೆಂಟ್ ಆಗುತ್ತೆ. ಅವತ್ತಾದಂಥ ಬೈಕ್ ಆಕ್ಸಿಡೆಂಟಿಂದ ರಘುಗೆ ತುಂಬಾನೇ ಫ್ರ್ಯಾಕ್ಚರ್ ಆಗಿರುತ್ತೆ, ಅವನ ಕಾಲು ಕೂಡ ಮುರ್ಕೊಂಡಿರ್ತಾನೆ. ಆಕ್ಸಿಡೆಂಟ್ ಆದಾಗ ಅಲ್ಲಿದ್ದಂಥ ಜನರು ರಘುನ ಅದೇ ಸರ್ಕಾರಿ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಆದಾಗ ಅವನಿಗೊಂದು ಹಾರರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವತ್ತು ಬೇಸಿಕ್ ಟ್ರೀಟ್ಮೆಂಟ್ ಏನಿತ್ತೋ ಅದೆಲ್ಲವನ್ನ ಮಾಡಿರ್ತಾರೆ. ಅದೇ ಮಧ್ಯರಾತ್ರಿ ಅವನಿಗೊಂದು ಅನುಭವ ಆಗೋದು. ತುಂಬಾ ಗಾಢವಾದ ನಿದ್ದೆಲಿದ್ದಂಥ ರಘುಗೆ ಮಧ್ಯರಾತ್ರಿ ಸುಮಾರು 1:20 ಸಮಯಕ್ಕೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ನೋಡಿದಾಗ ಅವನ ವಾರ್ಡ್ನಲ್ಲಿದ್ದಂಥ ಬೇರೆ ರೋಗಿಗಳೆಲ್ಲ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಅವನ ವಾರ್ಡ್ ತುಂಬಾ ಸೈಲೆಂಟ್ ಆಗಿರುತ್ತೆ. ಅವ್ನು ಮತ್ತೆ ಮಲ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನಿಗೆ ಸರಿಯಾಗಿ ನಿದ್ದೆನೇ ಬರ್ತಾ ಇರಲಿಲ್ಲ. ಇವನು ಕಣ್ಬಿಟ್ಟು ಆ ವಾರ್ಡ್ನೇ ಅಬ್ಸರ್ವ್ ಮಾಡ್ತಾ ಇದ್ದ. ಅವನಿಗೆ ಆ ಹಳೇ ಕಟ್ಟಡ ಅಂದರೆ ಕಲ್ಲಲ್ಲಿ ನಿರ್ಮಾಣ ಆಗಿರುವಂಥ ವಾರ್ಡ್ಗಳನ್ನು ನೋಡಿದಾಗ ಅವನಿಗೆ ತುಂಬ ಭಯ ಆಗ್ತಾ ಇತ್ತು. ಆ ವಾತಾವರಣ ಕೂಡ ಅಷ್ಟೇ ಮೌನವಾಗಿತ್ತು, ತುಂಬ ಚಳಿ ಅನ್ನೋ ಫೀಲ್ ಆಗ್ತಾ ಇತ್ತು. ಒಂಥರ ಸಾವಿನ ಮನೇಲಿ ಇರೋವಂಥ ಸೈಲೆನ್ಸ್ ಅವತ್ತು ಅವನಿಗೆ ಫೀಲ್ ಆಗ್ತಾ ಇತ್ತು. ಅದರಿಂದ ಅವನಿಗೊಂಥರ ಸಂಕಟ ಆಗ್ತಾ ಇತ್ತು. ಯಾರ ಹತ್ರ ಹೇಳ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಒದ್ದಾಡ್ತಾ ರೈಟ್ ಸೈಡ್ ತಿರುಗಿ ಮಲಗಿರ್ತಾನೆ. ಅವ್ನು ಮಲಗಿರುವಾಗ ಅವನಿಗೆ ಆ ವಾರ್ಡ್ನ ಕಾರ್ನರ್ ಬೆಡ್ ಕಾಣಿಸ್ತಾ ಇರುತ್ತೆ. ಅವನು ಸಂಜೆ ನೋಡಿದಾಗ ಆ ಬೆಡ್ಡಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆದರೆ ರಾತ್ರಿ ಆಗೋದ್ರ ಒಳಗೆ ಆ ವ್ಯಕ್ತಿ ತೀರು ಹೋಗಿರ್ತಾನೆ. ಅದಕ್ಕೆ ಆ ಬೆಡ್ಡಿಂದ ಅವನನ್ನು ತೆಗೆದುಬಿಟ್ಟಿರ್ತಾರೆ. ಈ ವಿಷಯ ರಘುಗೆ ತುಂಬ ಕ್ಲಿಯರ್ ಆಗಿ ಗೊತ್ತಿತ್ತು. ಆದರೆ ಆ ಬೆಡ್ನೇ ನೋಡ್ತಾ ಇದ್ದಾಗ ಅವನಿಗೊಂದು ಅನುಭವ ಆಗತ್ತೆ. ಅದೇನು ಗೊತ್ತಾ, ಆ ಬೆಡ್ ಕಡೆನೆ ತುಂಬ ನೋಡ್ತಾ ಇರ್ತಾನೆ. ಅವನ ಆ ರೀತಿ ಅಬ್ಸರ್ವ್ ಮಾಡುವಾಗ ಗೊತ್ತಾಗತ್ತೆ ಆ ಬೆಡ್ ಮೇಲಿದ್ದಂಥ ಒಂದು ಬೆಡ್ಶೀಟ್ ತಾನಾಗೆ ಮೇಲೆ ಹಾರ್ತಾ ಇರತ್ತೆ ಗಾಳಿಲಿ. ಇನ್ನು ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಅಲ್ಲಿ ಯಾರೋ ಮಲಗಿದ್ರೆ ಆ ಬೆಡ್ಶೀಟ್ ಹೇಗೆ ಮೇಲೆ ಬಂದಿರುತ್ತೋ ಆ ರೀತಿ ಮೇಲೆ ಬಂದಿರತ್ತೆ. ಆದ್ರೆ ರಘುಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತು ಅಲ್ಲಿ ಯಾರು ಇಲ್ಲ ಅಂತ. ಕೆಲವು ಸೆಕೆಂಡ್ಸ್ಗಳಲ್ಲೇ ಆ ಬೆಡ್ ಹತ್ರ ಯಾರೋ ಬರ್ತಿದ್ದಾರೆ ಅನ್ನೋ ಸೌಂಡ್ ಕೇಳಿಸ್ತಾ ಇತ್ತು. ಹಾಗೆ ಆ ಬೆಡ್ಶೀಟ್ ಒಳಗೆ ಯಾರೋ ಇದ್ದಾರೆ ಅಂತ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಆದ್ರೆ ಆಕ್ಚುಲ್ ವಿಷಯ ಏನು ಅಂತಂದ್ರೆ ಅವತ್ ರಾತ್ರಿ ಆ ಬೆಡ್ ಮೇಲೆ ಯಾರು ಮಲ್ಗೆ ಇಲ್ಲ. ರಘುಗೆ ತುಂಬಾನೇ ಭಯ ಆಗುತ್ತೆ. ಅವನ ಹತ್ರ ಇದ್ದಂತ ಬ್ಲಾಂಕೆಟ್ ನ ತಗೊಂಡು ಅವನ ಮುಖನೂ ಕೂಡ ಕವರ್ ಮಾಡ್ಕೊಳ್ತಾನೆ. ಬೆಡ್ಶೀಟ್ ಒಳಗಡೆ ಮಲ್ಕೊಂಡು ಕೇಳಿಸ್ಕೊಳ್ತಾ ಇದ್ರೆ ಅಲ್ಲಿ ಯಾರೋ ಪದೇ ಪದೇ ಓಡಾಡ್ತಿರುವಂತ ಸೌಂಡ್ ಕೇಳಿಸ್ತಾನೆ ಇರುತ್ತೆ. ಆ ಸೌಂಡ್ ಇಂದ ಅವನಿಗೆ ತುಂಬಾ ಅಂದ್ರೆ ತುಂಬಾ ಹೆದರಿಕೆ ಆಗ್ತಾ ಇರುತ್ತೆ. ಅವನಿಗಾಗ್ತಿದ್ದಂಥ ಭಯ ಜಾಸ್ತಿ ಆಗೋದು ಯಾವಾಗ ಅಂತಂದರೆ ಅವನು ಹಾಗೆ ಮಲ್ಕೊಂಡಿರ್ಬೇಕಾದ್ರೆ ಆ ಹೆಜ್ಜೆ ಸದ್ದುಗಳೇನು ಕೇಳಿಸ್ತಾ ಇತ್ತೋ ಅದು ಇವನ ಕಡೆನೇ ಬರ್ತಿದೆ ಅನ್ನೋ ಫೀಲ್ ಆಗ್ತಾ ಇತ್ತು. ಆ ರೀತಿ ಫೀಲ್ ಆಗ್ತಾ ಇದ್ದಾಗ ಇವನಿಗೆ ಬೆಡ್ಶೀಟಿಂದ ಹೊರಗಡೆ ತೆಗೆದು ನೋಡೋಕ್ಕೂ ಕೂಡ ತುಂಬ ಹೆದರಿಕೆ ಆಗ್ತಾ ಇತ್ತು. ಇವನ ಇಮ್ಯಾಜಿನೇಷನ್ನು ಅಥವಾ ಅಲ್ಲಿ ನಿಜವಾಗ್ಲೂ ನಡೀತಿತ್ತು ಅಂತ ಗೊತ್ತಿಲ್ಲ. ಆದರೆ ಕೆಲವು ಸೆಕೆಂಡ್ಸ್ಗಳಲ್ಲಿ ಇವನ ಹತ್ರನೇ ಯಾರೋ ನಿಂತಿದ್ದಾರೆ ಅನ್ನೋ ಅನುಭವ ಅವನಿಗಾಗ್ತಾ ಇತ್ತು. ಹೇಗೋ ಧೈರ್ಯ ಮಾಡಿ ಆ ಬ್ಲ್ಯಾಂಕೆಟ್ನ ತೆಗೆದು ನೋಡಿದಾಗ ಅಲ್ಲಿ ಯಾರೂ ಕಾಣಿಸ್ತಾ ಇರಲಿಲ್ಲ. ಆದರೆ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಅವ್ನು ಎದ್ದೇಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅವನಿಗೆ ಸ್ಲೀಪ್ ಪ್ಯಾರಾಲಿಸಿಸ್ ಆಗಿತ್ತು. ನಿಮಗೆ ಗೊತ್ತಿದೆ ಅಲ್ವಾ, ಶಾಕ್ ಆಗಿ ಸ್ಲೀಪ್ ಪ್ಯಾರಾಲಿಸಿಸ್ ಆದರೆ ಮಾತಾಡೋಕ್ಕೂ ಕೂಡ ಆಗೋದಿಲ್ಲ, ಕೈಕಾಲು ಕೂಡ ಮೂವ್ಮೆಂಟ್ ಮಾಡೋದಕ್ಕೂ ಆಗೋದಿಲ್ಲ. ಆದರೆ ಅವನಿಗಂತೂ ತುಂಬ ಭಯ ಆಗ್ತಿತ್ತು ಅವತ್ತು. ಅದೇ ಸಮಯಕ್ಕೆ ಯಾರೋ ಅವನ ಗಾಯ ಆದಂಥ ಕಾಲನ್ನು ಟಚ್ ಮಾಡ್ದಂಗೆ ಫೀಲ್ ಆಗುತ್ತೆ. ಆ ಟಚ್ ತುಂಬ ಕೋಲ್ಡ್ ಆಗಿರುತ್ತೆ. ಯಾವುದಾದ್ರೂ ಐಸ್ ಗಡ್ಡೆ ಕಾಲ ಮೇಲೆ ಇಟ್ಟರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಅವನಿಗೆ ಫೀಲ್ ಆಗಿರುತ್ತೆ. ಆ ರೀತಿ ಅವನನ್ನು ಯಾರೋ ಮುಟ್ಟಿದಂಥ ಅನುಭವ ಆಗಿದ ತಕ್ಷಣ ಅವನ ಮೈ ಜುಮ್ ಅನ್ನತ್ತೆ. ಬೆಳಗಿನ ಜಾವದವರೆಗೂ ರಘು ನಿಜವಾಗ್ಲೂ ನರಕ ಅನುಭವಿಸ್ತಾ ಇರ್ತಾನೆ. ಬೆಳಗ್ಗೆ ನರ್ಸ್ಗಳು ರೌಂಡ್ಸ್ ಬಂದಾಗ ಇವ್ನು ನರಳ್ತಾ ಇರೋದನ್ನು ನೋಡಿ ಏನಾಯಿತು ಅಂತ ವಿಚಾರಿಸಿದಾಗ ಇವನು ಈ ರೀತಿಯೆಲ್ಲ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾನೆ.
ಅವ್ನು ಯಾವಾಗ ಆ ಬೆಡ್ಡಲ್ಲಿ ಯಾರೋ ಇರೋ ರೀತಿ ಕಾಣಿಸ್ತಾ ಇತ್ತು, ಅವ್ರು ನನ್ನ ಹತ್ರ ಬಂದಂಗೆ ಫೀಲ್ ಆಯ್ತು ಅಂತ ಹೇಳ್ತಾ ಇರ್ತಾನೋ, ಆಗ ಅಲ್ಲಿದ್ದಂಥ ನರ್ಸ್ ಒಂದು ವಿಷಯ ಹೇಳ್ತಾರೆ. ಅದೇನು ಅಂತಂದ್ರೆ, ಅದೇ ಬೆಡ್ನಲ್ಲಿ ಒಬ್ಬ ವಯಸ್ಸಾದಂಥ ವ್ಯಕ್ತಿ ಇದ್ರಂತೆ. ಅವರು ರಾತ್ರಿ ತಾನೇ ತೀರ್ಕೊಂಡಿರ್ತಾರೆ. ಆ ವಯಸ್ಸಾದಂಥ ವ್ಯಕ್ತಿ ಅಲ್ಲಿದ್ದಂಥ ನರ್ಸ್ಗಳ ಹತ್ರ ಪದೇ ಪದೇ ಒಂದು ವಿಷಯ ಹೇಳ್ತಿದ್ರು. ಅದೇನು ಅಂತಂದ್ರೆ, ನನ್ನ ಮಗನ್ನ ಕರೆಸಿ ನಾನು ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ. ಆದರೆ ಅವ್ರು ಎಷ್ಟು ಕೇಳಿಕೊಂಡ್ರು ಕೂಡ ಆ ವ್ಯಕ್ತಿಯ ಮಗ ಅವರನ್ನ ನೋಡೋದಕ್ಕೂ ಕೂಡ ಬರೋದಿಲ್ಲ. ಆ ವ್ಯಕ್ತಿ ಸೀರಿಯಸ್ ಆಗಿ ಸಾಯುವಂಥ ಸಂದರ್ಭದಲ್ಲೂ ಕೂಡ ತನ್ನ ಮಗನ ಬಗ್ಗೆನೇ ಕೇಳ್ತಾ ಇದ್ದ ಅಂತ ಡಾಕ್ಟರ್ಸ್ಗಳು ಕೂಡ ಹೇಳಿರ್ತಾರೆ. ಅಲ್ಲಿದ್ದಂಥ ನರ್ಸ್ಗಳು ಹಾಗೆ ಅಲ್ಲಿ ಅವನ ಜೊತೆ ಇದ್ದಂಥ ಬೇರೆ ಪೇಷಂಟ್ಸ್ಗಳು ಎಲ್ಲರೂ ಕೂಡ ರಘುಗೆ ಸ್ವಲ್ಪ ಸಮಾಧಾನ ಮಾಡ್ತಾರೆ. ರಘುಗೆ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಡಿಸ್ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜ್ ಆಗಿ ಕೆಲವು ತಿಂಗಳುಗಳಾದಮೇಲೆ ಗೊತ್ತಾಗುತ್ತೆ ಅವನಿಗಾದಂಥ ಅನುಭವ ತುಂಬ ಜನರಿಗಾಗಿದೆ ಅಂತ. ಈಗ ನಿಮಗೆ ಗೊತ್ತಾಯಿತು ಅನ್ಸುತ್ತೆ ಯಾಕೆ ಈ ಪ್ಲೇಸನ್ನು ಹಾಂಟೆಡ್ ಪ್ಲೇಸ್ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ. ಹಲವಾರು ಭಯಾನಕ ಅನುಭವಗಳಾಗಿದೆ, ಆದರೆ ಈಗಿನ ಕಾಲಕ್ಕೆ ಆಸ್ಪತ್ರೆ ನಾರ್ಮಲ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಪ್ರಕಾರ ನಾವೇನಾದರೂ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ, ಅದು ನಮಗೆ ಫೀಲ್ ಆಗ್ತಾ ಇರುತ್ತೆ ಪದೇ ಪದೇ. ಅದೇ ನಾವು ಒಂದು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋದಾಗ ಏನೋ ಒಂಥರ ಭಯ, ಏನೋ ಒಂಥರ ಎನರ್ಜಿ ಇರುವಂಥ ಫೀಲ್ ನಮ್ಗೆ ಆಗ್ತಾನೆ ಇರುತ್ತೆ. ಅದೇ ಥರ ನಾವು ಒಂದು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲೂ ಕೂಡ ಒಂದು ಎನರ್ಜಿ ಇರುತ್ತೆ. ನಾವು ಅಲ್ಲಿ ಹೋದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಏನೋ ಒಂಥರ ಸೈಲೆನ್ಸ್ ಅಂತ ಅನಿಸ್ತಾ ಇರುತ್ತೆ, ಏನೋ ಸಂಕಟ ಆಗ್ತಾ ಇರುತ್ತೆ. ದೇವಸ್ಥಾನಕ್ಕೆ ಒಂದು ಭಕ್ತಿಯಿಂದ ಬಂದಿರ್ತಾರೆ, ಅದಕ್ಕೆ ಆ ವಾತಾವರಣನೇ ಒಂಥರ ಪಾಸಿಟಿವ್ ಆಗಿರುತ್ತೆ. ಅದೇ ಹಾಸ್ಪಿಟ್ಲಲ್ಲಿ ಅವ್ರಿಗಾಗ್ತಿರುವಂಥ ಸಮಸ್ಯೆಯಿಂದ ಬಂದಿರ್ತಾರೆ, ಅದಕ್ಕೆ ಆ ವಾತಾವರಣ ನಮಗೆ ನೆಗೆಟಿವ್ ಆಗಿ ಫೀಲ್ ಆಗೋದು. ಇದಾಗಿತ್ತು ಇವತ್ತಿನ ನಿಗೂಢ ಕತೆ. ಈ ಕತೆ ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ನಿಮಗೂ ಇದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಬಹುದು. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದು ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬಹುದು. ಮುಂದಿನ ಇಂಟ್ರೆಸ್ಟಿಂಗ್ ನಿಗೂಢ ಕತೆ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.